ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಏನಕ್ಕೆ ಸ್ಯಾರಿ ತೋರಿಸ್ತಿದ್ದಾರೆ, ಏನು ಫಂಕ್ಷನ್ ಇದೆ ಅಂತ ಅನ್ಕೋತಿದ್ದೀರಾ? ಸೊ ಏನು ಫಂಕ್ಷನ್ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತು ನಮ್ಮ ರಿಲೇಷನ್ ಮಗಳದು ಆರತಿ ಶಾಸ್ತ್ರ ಇತ್ತು. ಸೊ ಅವಳಿಗೋಸ್ಕರ ಸೀರೆ ಸೆಲೆಕ್ಷನ್ ಮಾಡೋಣ ಅಂತ ಮೈಸೂರು ಬಾಲಾಜಿ ಶಾಪ್ಗೆ ಬಂದಿದ್ವಿ. ಸೊ ನೋಡ್ತಾ ಇದ್ದೀವಿ ಸ್ಯಾರಿನ. ಯಾವುದು ಇಷ್ಟ ಆಗಿಲ್ಲ. ಸೊ ಇದು ಲಾಸ್ಟಲ್ಲಿ ಒಂದು ಗ್ರೀನ್ ಕಲರ್ ಸ್ಯಾರಿ ನೋಡಿದ್ವಿ, ಅದು ಇಷ್ಟ ಆಯಿತು. ಸೊ ಅದನ್ನೇ ಫೈನಲ್ ಮಾಡಿದ್ವಿ. ಸೊ ಅದನ್ನೇ ತಗೊಂಡು ಬಂದ್ವಿ ಮನೆಗೆ. ಅದರ ನೆಕ್ಸ್ಟ್ ಡೇ ಫಂಕ್ಷನ್ಗೆ ಎಲ್ಲ ರೆಡಿ ಮಾಡಿದ್ದಾರೆ. ತಟ್ಟೆಗಳೆಲ್ಲ ತುಂಬಿ ಅವಳು ಕೂತ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ನಮ್ಮ ಹುಡುಗಿನೂ ಕೂಡ ಇವಾಗ ರೆಡಿಯಾಗಿ ಕೂತಿದ್ದಾಳೆ. ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ಸೊ ನೆಕ್ಸ್ಟ್ ಶಾಸ್ತ್ರ ಅದು ಇದು ಅಂದ್ಕೊಂಡು ಮಾಡ್ತಾರೆ. ಒಬ್ಬರಾದ್ಮೇಲೆ ಒಬ್ಬರು ಶಾಸ್ತ್ರ ಮಾಡ್ತಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ವಾ? ನಿಮ್ಮ ಕಡೆನೂ ಹೀಗೆ ಶಾಸ್ತ್ರ ಎಲ್ಲ ಮಾಡ್ತಾರಾ? ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಶಾಸ್ತ್ರ ಮಾಡೋರು ಮಾಡ್ತಿದ್ದಾರೆ. 13 ಜನನೋ 15 ಜನನೋ ಶಾಸ್ತ್ರ ಎಲ್ಲ ಮಾಡಾಯಿತು. ಸೊ ನೆಕ್ಸ್ಟ್ ಇವಾಗ ಲಾಸ್ಟಲ್ಲಿ 3 ಜನ ದೃಷ್ಟಿ ನೀರು ಅಂತ ಮಾಡ್ತಾರೆ. ಅದನ್ನು ದೃಷ್ಟಿ ತೆಗೆದುಬಿಟ್ಟು ಹೊರಗಡೆ ಚೆಲ್ಲಬೇಕು. ಸೊ ಎಲ್ಲ ಆಯಿತು. ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಫಂಕ್ಷನ್ ಎಲ್ಲ ಆಯಿತು. ಇವಾಗ ಊಟ ಮಾಡೋಕ್ಕೆ ಅಂತ ಬಂದ್ವಿ. ಸೊ ಇಷ್ಟು ವೀಡಿಯೋ ಮಾಡಿಕೊಂಡೆ, ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ನನ್ನ ಮಕ್ಕಳು. ಊಟ ಎಲ್ಲ ಮಾಡಿಕೊಂಡು ಎಲ್ಲ ಕೂತ್ಕೊಂಡು ಎಲೆ ಹಾಕೋತಿದ್ದಾರೆ. ಸೊ ವಿಡಿಯೋ ಮಾಡೋದನ್ನು ನೋಡಿ ಎಲೆ ಹಿಂಗೆ ಒರೆಸ್ಕೊಂಡು ಹಿಂಗೆ ಹಾಕಬೇಕು ಅಂತ ಹೇಳು ವಿಡಿಯೋದಲ್ಲಿ ಅಂತ ಎಲ್ಲ ಕಿಂಡಲ್ ಮಾಡ್ತಿದ್ದಾರೆ ನನಗೆ. ಸೊ ನನಗೊಂದು ಎಲೆ ಹಾಕ್ಕೊಡಿ ಅಂತ ಅಂದೆ, ಹಾಕ್ಕೊಡ್ತಿದ್ದಾರೆ. ನಾನ್ ವೆಜ್ಜು ತಿಂದಮೇಲೆ ಎಲೆ ಹಾಕ್ಕೊಂಡ್ರೆ ಒಂಥರ ಖುಷಿ ಇರುತ್ತೆ ಅಲ್ವಾ? ನಿಮಗೂ ಹಾಗೇನಾ? ನೆಕ್ಸ್ಟ್ ಫಂಕ್ಷನ್ದು ಒಂದು 2-3 ಫೋಟೋಸ್ನ ಶೇರ್ ಮಾಡ್ಕೊತಿದ್ದೀನಿ. ಹೇಗಿದೆ? ಸ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ ಇವಳಿಗೆ ಅಮ್ಮ ಇಲ್ಲ, 2-3 ಇಯರ್ಸ್ ಬ್ಯಾಕಲ್ಲಿ ತೀರ್ಕೊಂಡಿದ್ದಾರೆ. ಸೊ ಈ ಟೈಮಲ್ಲಿ ಯಾರಿಲ್ಲ ಅಂದರೂ ಅಮ್ಮ ಇರಬೇಕಲ್ವಾ ಫ್ರೆಂಡ್ಸ್?
ಡೇ ಎಲ್ಲ ಫಂಕ್ಷನ್ ಎಲ್ಲ ಮುಗೀತು. ನೈಟ್ ಟೈಮು ಇದೊಂದು ಶಾಸ್ತ್ರ ಇದೆಯಂತೆ. ಆ ಥರ ಚಪ್ರ ಎಲ್ಲ ಹಾಕಿ 5 ಥರ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಅವ್ರ ಮಾಮ ಅಂದರೆ ಅಮ್ಮನ ತಮ್ಮ ಅಣ್ಣ ಯಾರಾದರೂ ಆಯಿತು ಅಲ್ಲಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು 5 ಜನ ಶಾಸ್ತ್ರ ಎಲ್ಲ ಮಾಡಿಬಿಟ್ಟು ಅದ್ರ ಒಳಗಡೆನೇ ನೈಟೆಲ್ಲ ಇರಬೇಕಂತೆ ಅವಳು. ಸೊ ನೋಡ್ತಾ ಇದ್ರಲ್ವ, ರೆಡಿ ಮಾಡ್ತಿದ್ದಾರೆ. ರಿಲೇಟಿವ್ಸ್ ಎಲ್ಲ ಕೂತಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಅವ್ರ ಮಾಮ ಪೂಜೆ ಮಾಡ್ತಿದ್ದಾರೆ. ಶಾಸ್ತ್ರ ಮಾಡ್ತಿದ್ದಾರೆ. ಸೊ ನಾನು ಪೂಜೆ ಮಾಡ್ತಿದ್ದೀನಿ. ಲಾಸ್ಟಲ್ಲಿ ಅಕ್ಕಿ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬಂದೆ. ನೆಕ್ಸ್ಟು ಇದೊಂದು ಶಾಸ್ತ್ರ ಇದೆಯಂತೆ. ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಕಿಚಡಿ ಥರ ಮಾಡಿಬಿಟ್ಟು ಅದನ್ನು ಅವಳ ಕೈಯಿಂದ ಮಕ್ಳುಗಳಿಗೆ ಕೊಡಿಸಿದ್ರೆ ಅವ್ರು ತಿಂದರೆ ಒಳ್ಳೆಯದಾಗುತ್ತಂತೆ. ಸೊ ಎಲ್ಲ ಮಕ್ಳುಗಳಿಗೂ ಕೊಡಿಸ್ತಿದ್ದಾರೆ. ನನ್ನ ದೊಡ್ಡ ಮಗ ಕೂತಿದ್ದಾನೆ, ಚಿಕ್ಕ ಮಗನಿಗೆ ಬೇಡ ಅಂತ ಹೊರಗಡೆ ಇದ್ದ. ಸೊ ಎಲ್ಲರೂ ಇಸ್ಕೊಂಡು ತಿಂತಿದ್ದಾರೆ. ಆ ಅನ್ನ ಎಲ್ಲ ಅವ್ರು ಇಸ್ಕೊಂಡು ಎಲ್ಲ ಅನ್ನನೂ ಖಾಲಿ ಮಾಡಬೇಕು. ಸೊ ಈ ಥರ ಶಾಸ್ತ್ರ ಎಲ್ಲ ಗೊತ್ತಿರಲಿಲ್ಲ, ನಮ್ಮ ಕಡೆ ಈ ಥರ ಶಾಸ್ತ್ರ ಎಲ್ಲ ಮಾಡಿಲ್ಲ. ಸೊ ನೆಕ್ಸ್ಟ್ ಎಲ್ಲರೂ ಕೂತಿದ್ದಾರೆ. ಶಾಸ್ತ್ರ ಎಲ್ಲ ಮುಗೀತು. ಆ ಪೂಜೆಗೆ ಇಟ್ಟಿರೋ ಹಣ್ಣುಗಳು ಹಾಗೆ ಕಾಯಿ ಎಲ್ಲನೂ ಅವರ ಮಾವಂಗೆ ಕೊಡಬೇಕಂತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇನೆ. ಯಾರೆಲ್ಲ ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.